ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ Mktechkannada ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಲೋನ್ ಅಪ್ಲಿಕೇಶನ್ಗಳ ಬಗ್ಗೆ. ಹೌದು, ನಾನು ಕೂಡ ಲೋನ್ ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ಅಲ್ಲ, ಒಂದು ಫೇಕ್ ಲೋನ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ಗಳು ಬಂದಿದ್ದಾವೆ. ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಂತಂದರೆ, ನಿಮಗೆ ಮೆಸೇಜ್ ಬರುತ್ತಲ್ಲ, ಮೆಸೇಜಲ್ಲಿ ಒಂದು ಲಿಂಕ್ಗಳು ಕೊಡ್ತಾರೆ, ಪ್ರೀ ಅಪ್ರೂವ್ಡ್ ಲೋನ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ಆ ಲಿಂಕ್ಗಳು ಇರ್ತಾವೆ, ಅದು ಕ್ಲಿಕ್ ಮಾಡಿದ ತಕ್ಷಣ ನೀವು ಅಮೌಂಟನ್ನು ಕಳ್ಕೊಳ್ಳೋ ಅಂಥ ಚಾನ್ಸಸ್ ತುಂಬ ಇರ್ತಾವೆ. ಕಳ್ಕೊಳ್ಳೋದೇನು 100% ಅಮೌಂಟನ್ನು ನೀವು ಕಳ್ಕೊತೀರ. ಏನು ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ ಅಂತಂದರೆ, ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋಸ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಅದರಿಂದ ದಯವಿಟ್ಟು ಮಿಸ್ ಮಾಡಲೇಬೇಡಿ. ವಿಡಿಯೋ ನೋಡಿಲ್ಲ ಅಂತಂದರೆ ನೀವೇ ನಿಮ್ಮ ಒಂದು ಅಮೌಂಟನ್ನು ಯಾವತ್ತಾದರೂ ಒಂದು ದಿನ ಕಳ್ಕೊತೀರ. ನೀವು ಕಷ್ಟಪಟ್ಟಿರೋ ಅಮೌಂಟನ್ನು ಈ ಥರ ಅಪ್ಲಿಕೇಶನ್ನಿಂದ ಹೋಗಿ ನೀವು ಅಮೌಂಟನ್ನು ಹಾಕಿ ನೀವು ಕಳ್ಕೊತೀರ. ಅದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತು ವಿಡಿಯೋ ಎಂಡಿಂಗಲ್ಲಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವು ಯೋಚನೆ ಮಾಡ್ತಾ ಇರ್ಬೋದು, ಇವನೇನಪ್ಪ ಲೋನ್ ಅಪ್ಲಿಕೇಶನು ಯಾವ ಥರ ಮೋಸ ಆಗ್ತದೆ, ಈ ಥರ ಮೋಸ ಆಗ್ತದೆ ಲೋನ್ ಅಪ್ಲಿಕೇಶನಲ್ಲಿ ಅಂತ ಹೇಳ್ತಾ ಇದ್ದಾನಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಯಾಕಂತ ಹೇಳ್ತೀನಿ. ನೀವು ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪ್ಲೇಸ್ಟೋರಲ್ಲಿ ನಿಮ್ಗೇನಾದ್ರು ಎಮರ್ಜೆನ್ಸಿ ಲೋನ್ ಬೇಕಾಗುತ್ತೆ, ಪ್ಲೇಸ್ಟೋರಲ್ಲೇ ಹೋಗ್ತೀರಾ ಲೋನ್ ಅಪ್ಲಿಕೇಶನ್ ಸರ್ಚ್ ಮಾಡೋಕ್ಕೆ. ಯಾವುದೋ ಒಂದು ಲೋನ್ ಅಪ್ಲಿಕೇಶನ್ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೋತೀರಾ. ಅದರಲ್ಲಿ ಡಾಕ್ಯುಮೆಂಟ್ಸ್ ಕೇಳುತ್ತೆ, ಅಪ್ಲೋಡ್ ಮಾಡ್ತೀರಾ. ಅವ್ರು ನಿಮಗೆ ರಿಜೆಕ್ಟೆಡ್ ಅಂದ್ಬಿಟ್ಟು ತೋರಿಸ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಆಗಿರುತ್ತೆ, ನಾನು ಆಗಿರೋದನ್ನೇ ಹೇಳ್ತಾ ಇರೋದು. ಎಲ್ರಿಗೂ ತೋರಿಸ್ತಾರೆ ರಿಜೆಕ್ಟೆಡ್ ಅಂದ್ಬಿಟ್ಟು. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ತೋರಿಸಿರ್ತಾರೆ. ಆವಾಗ ಅದನ್ನೇ ಬಂಡವಾಳ ಮಾಡಿ ಇಟ್ಕೊಂಡು ಈ ಹ್ಯಾಕರ್ಸ್ ಏನಿರ್ತಾರೆ, ಸ್ಕ್ಯಾಮರ್ಸ್ ಏನಿರ್ತಾರೆ, ಅಂದರೆ ನೀವು ಮೋಸ ಮಾಡಬೇಕು ಅಂತ ಕಾಯ್ಕೊಂಡಿರ್ತಾರಲ್ಲ ಕಳ್ಳನ ಮಕ್ಕಳು, ಅಂಥವ್ರು ಏನಿರ್ತಾರೆ, ಅವರು ಇದೇ ಒಂದು ಬಂಡವಾಳವಾಗಿ ಇಟ್ಕೊಂಡು 1-2 ದಿವಸ 3 ದಿವಸ ಅಥವಾ ಒಂದು ವಾರನೇ ಬಿಟ್ಟು ನೀವು ಮೆಸೇಜ್ ಮಾಡ್ಬೋದು. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ, ಯಾವ ಮೊಬೈಲ್ ನಂಬರಲ್ಲಿ ರಿಜಿಸ್ಟರ್ ಮಾಡಿರ್ತೀರ ಲೋನ್ ಅಪ್ಲಿಕೇಶನ್ಗೆ, ಅದನ್ನು ಅವ್ರು ಯಾವ ಥರ ಬೇಕೋ ಹೆಂಗೋ ಕಲೆಕ್ಟ್ ಮಾಡ್ಕೊತಾರೆ. ಅವರು ಡೇಟಾ ಕಲೆಕ್ಟ್ ಮಾಡಿಕೊಂಡು ಯಾವ ನಂಬರ್ ಬೇಕೋ ಅದನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಲೋನ್ ಇಷ್ಟು ಅಪ್ರೂವ್ ಆಗಿದೆ ಅಂದ್ಬಿಟ್ಟು ಮೆಸೇಜ್ ಕಳಿಸ್ತಾರೆ. ಮತ್ತು ಅದರಲ್ಲೊಂದು ಲಿಂಕ್ ಕೂಡ ಇರುತ್ತೆ ಫ್ರೆಂಡ್ಸ್. ಹೌದು, ಅರ್ಥ ಮಾಡ್ಕೊಳ್ಳಿ. ಮೆಸೇಜ್ ಕಳಿಸ್ತಾರೆ ಮತ್ತು ಅದರಲ್ಲೊಂದು ಲಿಂಕ್ ಕೂಡ ಇರುತ್ತೆ. ಲಿಂಕು ನೀವು ಕ್ಲಿಕ್ ಮಾಡಿದ್ರೆ, ಅರ್ಥ ಮಾಡ್ಕೊಳ್ಳಿ, ಲಿಂಕ್ ಏನಾದ್ರು ನೀವು ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮ ಕತೆ ಮುಗೀತು. ನಿಮ್ಮ ಕತೆ ಅಂದರೆ ನಿಮ್ಮ ಕತೆ ಅಲ್ಲ, ನಿಮ್ಮ ಒಂದು ಅಮೌಂಟಿನ ಕತೆ ಮುಗೀತು. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವೊಂದು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ವೆಬ್ಸೈಟಿಗೆ ಕರ್ಕೊಂಡೋಗುತ್ತೆ. ಆ ವೆಬ್ಸೈಟಲ್ಲಿ ನಿಮ್ಗೆ ಅಮೌಂಟ್ ಎಷ್ಟು ಬೇಕು ಅಂತ ಕೇಳುತ್ತೆ. ಅಮೌಂಟ್ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಅಂದ್ಬಿಟ್ಟು ಕೇಳುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಎಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಒಂದು 5 ಮಿನಿಟ್ಸ್ ಆಗಿರ್ಬೋದು ಅಥವಾ 10 ಮಿನಿಟ್ಸ್ ಆಗಿರ್ಬೋದು ಬಿಟ್ಕೊಂಡು ನಿಮ್ಮ ಅಮೌಂಟ್ ಅಪ್ರೂವ್ ಆಗಿದೆ, ನೀವು ಅಮೌಂಟ್ ತೊಗೋಬೋದು ಅಂತ ಒಂದು ಮೆಸೇಜ್ ಬರುತ್ತೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕೆ ಹೇಳ್ತಾರೆ. ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಾದ್ಮೇಲೆ ಸೈನ್ ಇನ್ ಮಾಡಿಬಿಟ್ಟು ಅಮೌಂಟ್ ಬಂದಿದೆ ಅಂದ್ಬಿಟ್ಟು ತಗೊಳಕೋದಾಗ ನಿಮಗೆ ಅವರು ಅಲ್ಲೇ ಆಟ ತೋರಿಸ್ತಾರೆ. ಯಾವ ಥರ ಆಟ ಅಂತಂದರೆ 5% ಆಗಿರ್ಬೋದು ಅಥವಾ 10% ಆಗಿರ್ಬೋದು ಅಮೌಂಟನ್ನು ಪೇ ಮಾಡಿ ನಿಮ್ಮ ಒಂದು ಲೋನ್ ಅಮೌಂಟನ್ನು ನೀವು ವಿಡ್ರಾ ಮಾಡ್ಕೋಬೋದು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡ್ಕೋಬೋದು ಅಂತ ಅಲ್ಲೇ ಒಂದು ಆಟನ ತೋರಿಸ್ತಾರೆ ಅವರು. ಇದನ್ನು ನಮ್ಮದವ್ರು ಏನು ಮಾಡ್ತಾರೆ ಅಂತಂದರೆ, ಸರಿ ಅಂದ್ಬಿಟ್ಟು ಆ ಕಾಸು ಹಾಕ್ಬಿಟ್ಟು ನೀವು ದುಡ್ದಿದ್ದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನೆಲ್ಲ ಅವ್ರ ಕೈಗೆ ಅಮೌಂಟ್ ಇಟ್ಬಿಟ್ಟು ಲೋನ್ ಬರುತ್ತೆ ಅನ್ಕೊಂಡು ಕಾಯ್ಕೋ ಕೂತಿರ್ತೀರ. ಲೋನು ಬರೋಲ್ಲ, ಎಂಥದ್ದು ಬರೋಲ್ಲ ಫ್ರೆಂಡ್ಸ್. 1 ದಿವಸ ಕಾಯ್ತೀರಾ, 2 ದಿವಸ ಕಾಯ್ತೀರಾ, ಲೋನು ಬರೋಲ್ಲ, ಎಂಥದ್ದು ಬರೋಲ್ಲ. ಅದರಲ್ಲಿ ನಿಮ್ಮ ಒಂದು ಅಮೌಂಟ್ ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ. ಯಾವ ಥರ ಮೆಸೇಜ್ ಬರುತ್ತೆ ಅಂದರೆ, ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಲೆಫ್ಟಲ್ಲಿ, ಲೆಫ್ಟಾ ರೈಟಾ ಗೊತ್ತಿಲ್ಲ ಫ್ರೆಂಡ್ಸ್, ಲೆಫ್ಟಲ್ಲಿ ಅಂತ ಹೇಳ್ತಾ ಇದ್ದೀನಿ, ಲೆಫ್ಟಾ ಅಥವಾ ರೈಟಾ ಗೊತ್ತಿಲ್ಲ. ಕ್ಯಾಮ್ರಾ ನಂದು ಮೊಬೈಲ್ ಕ್ಯಾಮ್ರಾ ಮಿರರ್ ಯಾವ ಥರ ತೋರಿಸಿದೆ ಗೊತ್ತಿಲ್ಲ. ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಲೆಫ್ಟಲ್ಲೇ ಬರ್ಬೋದು, ಆಲ್ಮೋಸ್ಟ್ ಲೆಫ್ಟಲ್ಲೇ ಬರುತ್ತೆ. ನೀವು ಲೆಫ್ಟಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಒಂದು ಈ ಥರ ಮೆಸೇಜ್ ಬರುತ್ತೆ. ಈ ಥರ ಅಂದರೆ ಸೇಮ್ ಮೆಸೇಜ್ ಅಲ್ಲ, ಇದೇ ಥರ ಬೇರೆ ಥರ ಮೆಸೇಜ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ದು ಅಂತಂದರೆ ನಿಮ್ಮ ಒಂದು ಅಮೌಂಟನ್ನು ನೀವು ಕಳ್ಕೊಳ್ಳೋದು 100% ಸತ್ಯ ಫ್ರೆಂಡ್ಸ್. ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಯಾವ ಥರ ತಪ್ಪಿಸ್ಕೊಳ್ಳೋದು ಇದರಿಂದ ಅಂತಂದರೆ, ಅಕಸ್ಮಾತ್ ಈ ಥರ ಮೆಸೇಜ್ ಬಂದರೆ ನೀವೇನಾದ್ರು ಸರಿ ನಾನು ಮಾಡ್ತೀನಿ, ಅಪ್ರೂವ್ ಮಾಡೋಣ, ಚೆಕ್ ಮಾಡೋಣ ಅಂತೇನಾದ್ರು ನಿಮ್ಗೆ ಅನಿಸಿದ್ರೆ ಏನು ಮಾಡಬೇಕು ಅಂತಂದರೆ, ತಪ್ಪಿಸ್ಕೋಬೇಕಾದ್ರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಳಗಡೆ ಹೋದ್ಮೇಲೆ ನಿಮ್ಮ ಇನ್ನೊಂದು ನಂಬರನ್ನು ಹಾಕಿ. ಆಲ್ರೆಡಿ ನಿಮ್ಮ ಹತ್ರ 2 ನಂಬರ್ ಇರುತ್ತೆ, ಒಬ್ಬೊಬ್ಬರ ಹತ್ರ 3-4 ನಂಬರ್ ಇರುತ್ತೆ. ನೀವು ಯಾವ ಒಂದು ನಂಬರನ್ನು ಯೂಸ್ ಮಾಡಲ್ಲ ಅಂಥ ನಂಬರನ್ನು ಹಾಕ್ಬಿಟ್ಟು ಟೆಸ್ಟ್ ಮಾಡೋಕ್ಕೋಸ್ಕರ ಅಷ್ಟೇ ಆ ನಂಬರನ್ನು ಹಾಕಿ. ಮತ್ತು ಇಮೇಲ್ ಐ ಡಿ ಕೇಳಿದ್ರೆ ಇಮೇಲ್ ಐ ಡಿ ಹಾಕಿ. ಮತ್ತು ನೆಕ್ಸ್ಟು ಸ್ಟೆಪ್ಪು ಡಾಕ್ಯುಮೆಂಟ್ಸ್ ಕೇಳುತ್ತೆ. ಆಧಾರ್ ಕಾರ್ಡ್ ಫ್ರಂಟು ಬೇಕು ಮತ್ತು ಪಾನ್ ಕಾರ್ಡ್ ಕೇಳ್ಬೋದು. ಅಂಥ ಟೈಮಲ್ಲಿ ಏನು ಮಾಡಿ ಅಂತಾರೆ, ನಿಮ್ಮ ಡಾಕ್ಯುಮೆಂಟ್ಸ್ ಹಾಕೋಕ್ಕೆ ಹೋಗಬೇಡಿ. ಡಾಕ್ಯುಮೆಂಟ್ಸ್ ಅನ್ನೋದನ್ನೇ ಹಾಕಬೇಡಿ. ನಿಮ್ಮದಾಗಿರ್ಬೋದು ಅಥವಾ ಬೇರೆ ಯಾರ್ದಾರು ಆಗಿರ್ಬೋದು, ಡಾಕ್ಯುಮೆಂಟ್ಸೇ ಹಾಕೋಕೆ ಹೋಗಬೇಡಿ. ಆವಾಗ ನೀವೇನು ಮಾಡಬೇಕು ಅಂತಂದರೆ, ಡಾಕ್ಯುಮೆಂಟ್ಸ್ ಕೇಳಿದಾಗ ನಿಮ್ಮ ಅಕ್ಕಪಕ್ಕ ಯಾವುದೇ ಒಂದು ವಸ್ತು ಇರುತ್ತೆ. ಎಕ್ಸಾಂಪಲ್ ಒಂದು ಕಲ್ಲಾಗಿರ್ಬೋದು ಅಥವಾ ಒಂದು ಏನೋ ಒಂದು ವಸ್ತು
ನಾನು ನನ್ನ ಅಕ್ಕಪಕ್ಕ ಇರೋದು ಕಲ್ಲು ಸಿಕ್ಕಿತ್ತು, ಒಂದು ಕಲ್ದು ಫೋಟೋ ಹಿಡಿದ್ಬಿಟ್ಟು ಹಾಕಿದೆ, ಅಪ್ರೂವಲ್ ಆಗಿದೆ ಅಂದ್ಬಿಟ್ಟು ಬಂದಿದ್ದು, ನಿಮ್ಮ ಲೋನು ಸ್ಯಾಂಕ್ಷನ್ ಆಗಿದೆ ಅಂದ್ಬಿಟ್ಟು ನನಗೆ ಬಂದಿತ್ತು. ಅದಕ್ಕೋಸ್ಕರ ನಿಮ್ಮ ಅಕ್ಕಪಕ್ಕ ಯಾವುದೋ ಒಂದು ವಸ್ತು ಇರ್ಬೋದು, ಅದನ್ನು ಫ್ರಂಟ್ ಫೋಟೋ, ಬ್ಯಾಕ್ ಫೋಟೋ ಮತ್ತು ಪಾನ್ ಕಾರ್ಡ್ ಕೇಳುತ್ತೆ. ಪಾನ್ ಕಾರ್ಡ್ಗೂ ಅದೇ ವಸ್ತು ಫೋಟೋ ತೆಗೆದ್ಬಿಟ್ಟು ಹಾಕ್ಬಿಡಿ. ಹಾಕಿದ್ರೆ 100% 5 ಮಿನಿಟ್ಸು 10 ಮಿನಿಟ್ಸ್ ಆದಮೇಲೆ ನಿಮ್ಮೊಂದು ಲೋನ್ ಅಪ್ರೂವ್ ಆಗಿದೆ ಅಂದ್ಬಿಟ್ಟು ಏನಾದ್ರು ಮೆಸೇಜ್ ಬಂತು ಅಂದರೆ ಪಕ್ಕಾ ಫೇಕ್ ಅಪ್ಲಿಕೇಶನ್ ಅದು. ಮೆಸೇಜ್ ಬಂದರೆ ಅಕಸ್ಮಾತು ಮೆಸೇಜ್ ಬಂದಿಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ತಪ್ಪಾಗಿದೆ ಅಂತ ಇದು ಮಾಡಿದ್ರೆ ನಿಮ್ಮ ಧೈರ್ಯದ ಮೇಲೆ ನೀವು ಇನ್ಸ್ಟಾಲ್ ಮಾಡಿಕೊಂಡು ಲೋನನ್ನು ತಗೋಬೋದು. ಅಕಸ್ಮಾತು ರಿಜೆಕ್ಟ್ ಆಗಿದೆ, ಕರೆಕ್ಟ್ ಡಾಕ್ಯುಮೆಂಟ್ಸ್ ಹಾಕಿ ಅಂತಂದರೆ, ಅಕಸ್ಮಾತ್ ಅಪ್ರೂವ್ ಆಗಿದೆ ಅಂತ ಬಂದರೆ ಮಾತ್ರ ಅದರಲ್ಲೇ ತಿಳ್ಕೊಳ್ಳಿ ಅದು ಪಕ್ಕಾ ಫೇಕ್ ಅಪ್ಲಿಕೇಶನ್ ಅಂತ. ಯಾಕಂದರೆ ನನಗೂ ಕೂಡ ಇದೇ ಥರ ಆಗಿದೆ. ಈ ಥರ ಸ್ಕ್ಯಾಮ್ ಮಾಡೋದು ನನಗೆ ಗೊತ್ತಿರೋದು ಅಂತಂದರೆ ಅಪ್ಲೋನ್ಸ್ ಅಂದ್ಬಿಟ್ಟು ಒಂದು ಕಂಪ್ನಿ ಇದೆ. ಅಪ್ಲೋನ್ಸು ಅದು ಒರಿಜಿನಲ್ ಕಂಪ್ನಿನ ಅಥವಾ ಡೂಪ್ಲಿಕೇಟೋ ಗೊತ್ತಿಲ್ಲ, ಒರಿಜಿನಲ್ ಬೇರೆದಿರ್ಬೋದು. ಇವ್ರು ಸ್ಕ್ಯಾಮರ್ಸು ಅದೇ ಕಂಪ್ನಿ ಹೆಸರನ್ನೇ ಎತ್ಕೊಂಡು ಇವರು ಲೋನನ್ನು ಕೊಡ್ಸೋದಕ್ಕೆ ಸುಮ್ಮನೆ ಈ ಥರ ಇದು ಮಾಡ್ಕೊಂಡಿರ್ತಾರೆ. ಅಪ್ಲೋನ್ಸ್ ಅಂತ ಇದೆ ಮತ್ತು ಸೋಫಿ ಲೋನ್ಸ್ ಅಂತ 2 ಕಂಪ್ನಿ ಇದೆ. ಇದ್ರ ಬಗ್ಗೆ ನನಗೆ ಗೊತ್ತಿರೋದು ಅದು ಒರಿಜಿನಲ್ಲಿ ಇರೋರಿಗೆ, ಅಕಸ್ಮಾತ್ ಒರಿಜಿನಲ್ ಇರೋರ್ಗೂ ನನಗೂ ಏನು ಗೊತ್ತಿಲ್ಲ ಏನು ಮಾಡ್ತಾರೆ. ಅಕಸ್ಮಾತ್ ಈ ವಿಡಿಯೋ ನೋಡಿದ್ರೆ ಒರಿಜಿನಲ್ ಕಂಪ್ನಿ ಬಗ್ಗೆ ನನಗೆ ಗೊತ್ತಿಲ್ಲ. ಆ ಕಂಪ್ನಿ ನೇಮನ್ನು ಎತ್ಕೊಂಡು ಇವರು ಒಂದು ಅಕೌಂಟಲ್ಲ ವೆಬ್ಸೈಟ್ ಆಗಿರ್ಬೋದು ಅಥವಾ ಅಪ್ಲಿಕೇಶನನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಒರಿಜಿನಲ್ ಕಂಪ್ನಿ ಏನು ಕೆಲಸ ಮಾಡುತ್ತೆ ನನಗೆ ಗೊತ್ತಿಲ್ಲ. ಯಾಕಂದರೆ ಇವರೆಲ್ಲ ಆಲ್ಮೋಸ್ಟ್ ಫೇಕ್ ಕಂಪ್ನಿಗಳು. ಆಲ್ರೆಡಿ ಒಂದು ಕಂಪ್ನಿ ದೊಡ್ಡದಾಗಿ ಬೆಳೆದಿರ್ತದೆ ಅಂತಂದರೆ ಆ ಒಂದು ಕಂಪ್ನಿದು ಡೀಟೇಲ್ಸ್ ಎತ್ಕೊಂಡು ಇವ್ರು ಫೇಕಾಗಿ ಒಂದು ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಇದ್ರ ಮುಖಾಂತರ ಹಣ ಮಾಡೋಕ್ಕೆ ನೋಡ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳಿದ್ನಲ್ಲ, ಡಾಕ್ಯುಮೆಂಟ್ಸ್ ಕೇಳಿದ್ರೆ ಕಲ್ಲು ಫೋಟೋ ಹಾಕಿ, ಕಲ್ಲು ಅಥವಾ ವಸ್ತು ಅಕ್ಕಪಕ್ಕ ಯಾವ್ದಿರುತ್ತೆ ಆ ಫೋಟೋ ಹಾಕ್ಬೋದು. ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನಿಮ್ಮ ಇಷ್ಟ, ನಾನು ಹಾಕ್ತೀನಿ ಅಂತಾರೆ. ಯಾಕಂದರೆ ಡಾಕ್ಯುಮೆಂಟ್ಸ್ ಅಪ್ರೂವ್ ಆಗಿದ ತಕ್ಷಣ ಅವ್ರು ಕೇಳೋದು ನಿಮಗೆ 5% ಅಥವಾ 10% ಫಸ್ಟು ಪೇ ಮಾಡಿ ಅಂತ ಕೇಳ್ತಾರೆ. ಪೇ ಮಾಡಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಅಷ್ಟೇ ಅಮೌಂಟು ಇತ್ತು. ನೀವು 2 ದಿವಸ ವೆಯ್ಟ್ ಮಾಡಿದ್ರಿಲ್ಲ, 3 ದಿವಸ ವೆಯ್ಟ್ ಮಾಡಿದ್ರಿಲ್ಲ, 1 ಮಂತು ಅಥವಾ 1 ವೀಕ್ ವೆಯ್ಟ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೋಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸವ್ರು ಏನು ಹೇಳ್ತಾರೆ ಗೊತ್ತಲ್ಲ, ಸ್ಟಾರ್ಟಿಂಗಲ್ಲಿ ನೀವೆಂತಕ್ಕೆ ಅದಕ್ಕೆಲ್ಲ ಯಾರನ್ನ ನಂಬಿ ಹಾಕೋದ್ರೆ ಅದು ಕೇಳ್ತಾರೆ ಪೊಲೀಸರು. ನಿಮಗೆ ಗೊತ್ತು ಅದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಅದಕ್ಕೋಸ್ಕರ ಹುಷಾರಾಗಿರಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಜೊತೆಯಲ್ಲಿ ಇರೋರನ್ನೇ ನಾವು ನಂಬೋಕ್ಕಾಗಲ್ಲ. ನಮ್ಮ ಅಕ್ಕಪಕ್ಕ ಜೊತೇಲಿ ಫ್ರೆಂಡ್ಸು ಅಣ್ಣ ತಮ್ಮ ಅಂದ್ಕೊಂಡು ತಿರ್ಗಾಡ್ಕೊಂಡಿರ್ತಾರೆ, ನಮ್ಮ ಜೊತೆಲೇ ಇರ್ತಾರೆ ಫ್ರೆಂಡ್ಸ್, ನಮ್ಮ ಜೊತೆಲೇ ಸುತ್ತಮುತ್ತ ತಿರ್ಗಾಡ್ಕೊಂಡಿರ್ತಾರೆ. ಅಂಥವ್ರೇನೆ ಬ್ಯಾಕಲ್ಲಿ ಬಗ್ನಿಗೂಟ ಹಾಕ್ತಾರೆ ಗೊತ್ತಲ್ಲ, ಬಗ್ನಿಗೂಟ ಸರಿಯಾಗಿ ಹಾಕಿರ್ತಾರೆ. ಅದಕ್ಕೋಸ್ಕರ ಜೊತೆಲಿದ್ದವರೇ ಕಿತ್ಕೊಂಡು ತಿನ್ನೋ ಪ್ರಪಂಚ ಇದು. ಜೊತೆಲಿದ್ದವರೇ ಅದು ಇದು ಸುಳ್ಳು ಹೇಳ್ಬಿಟ್ಟು ಕಿತ್ಕೊತಾರೆ, ಚೆನ್ನಾಗಿ ತಿನ್ಬಿಡ್ತಾರೆ, ಲಾಸ್ಟಲ್ಲಿ ಕೈ ಎತ್ಬಿಟ್ಟು ಮೋಸ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಅಂಥ ಪ್ರಪಂಚ ಇದು. ಅದಕ್ಕೋಸ್ಕರ ನೀವು ಹುಷಾರಾಗಿರಿ ಫ್ರೆಂಡ್ಸ್. ಆನ್ಲೈನಲ್ಲಿ ಯಾವುದೇ ಒಂದು ಮೆಸೇಜ್ ಬಂದರೂ ಕೂಡ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಮೆಸೇಜ್ ಬಂದರೂ ಆ ಲಿಂಕನ್ನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೇನಾದ್ರು ಇಷ್ಟ ಇತ್ತು ಅಂತಂದರೆ ಅದು ನಿಮಗೆ ಬಿಟ್ಟಿದ್ದು. ಯಾವುದೇ ಥರ ಮೆಸೇಜ್ ಬಂದು ಲೋನ್ ಇದೆ, ಪ್ರೀ ಅಪ್ರೂವ್ಡ್ ಆಗಿದೆ, ಅದು ಇದು ಅಂದರೆ ಯಾವುದೇ ಥರ ಲಿಂಕ್ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಗೇನಾದ್ರು ಲೋನ್ ಬೇಕಲೇಬೇಕು ಅಂದರೆ NBFC ಅಪ್ರೂವ್ಡ್ ವೆಬ್ಸೈಟ್ಗಳಿದ್ದಾವೆ, ಪ್ಲೇಸ್ಟೋರಲ್ಲಿ ಸಿಗ್ತವೆ. ಅದ್ರ ಬಗ್ಗೆ ಸರ್ಚ್ ಮಾಡಿ ತಿಳ್ಕೊಳ್ಳಿ, ಲೋನನ್ನು ತಗೊಳ್ಳಿ. ಅದ್ರ ಬಗ್ಗೆಯೂ ಕೂಡ ನಾನು ಮುಂದೆ ವೀಡಿಯೋ ಮಾಡ್ತೀನಿ. ನೀವು ಪ್ಲೇಸ್ಟೋರಲ್ಲಿ ಯಾವ್ಯಾವ ಒಂದು ಅಪ್ಲಿಕೇಶನಿಂದ ನಂಬಿ ಲೋನನ್ನು ತಗೋಬೋದು ಅಂತ ಮುಂದೆ ವೀಡಿಯೋಸ್ನ ಮಾಡ್ತೀನಿ ಅದ್ರ ಬಗ್ಗೆಯೂ ಕೂಡ. ಅದಕ್ಕೋಸ್ಕರ ಫ್ರೆಂಡ್ಸ್ ಹುಷಾರಾಗಿರಿ. ಯಾಕಂದರೆ ಹೇಳಿದ್ನೆಲ್ಲ ನಂಬೋಕ್ಕಾಗಲ್ಲ ಅಂತ ಹುಷಾರಾಗಿರಿ. ನಿಮ್ಮ ಒಂದು ಅಮೌಂಟು ನೀವು ಕಷ್ಟಪಟ್ಟು ದುಡ್ದಿರ್ತೀರ, 1 ತಿಂಗಳು 2 ತಿಂಗಳು ಶ್ರಮ ಹಾಕಿ ದುಡ್ದಿರ್ತೀರ ಆ ಅಮೌಂಟನ್ನು ಪಡೆಯೋಕ್ಕೆ. ಯಾಕಂದರೆ ಕಷ್ಟ ನಮಗೂ ಗೊತ್ತು, ಯಾವ ಥರ ಅಮೌಂಟನ್ನು ದುಡಿತೀವಿ, ಯಾವ ಥರ ಒಂದು ಕಷ್ಟಪಡಬೇಕು, ಒಂದು ಅಮೌಂಟನ್ನು ದುಡಿಯೋಕ್ಕೆ, ಹಣ ದುಡಿಯೋಕ್ಕೆ ಯಾವ ಥರ ಕಷ್ಟಪಡಬೇಕು ಅಂತ ನಮಗೂ ಕೂಡ ಗೊತ್ತು. ಅದರಿಂದ ಹುಷಾರಾಗಿರಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ 73% ಮೆಂಬರ್ಸು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋದವರೇ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 27% ಏನಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಓಕೆ. 73% ಮೆಂಬರ್ಸು ಸಬ್ಸ್ಕ್ರೈಬೇ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ನಾನು ಮುಂದೆ ಆಗ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಜಾಸ್ತಿ ಆಗಿ ಲೈಕ್ಸ್ ಎಲ್ಲ ಬಂದರೆ ನನಗೂ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ ವೀಡಿಯೋಸ್ನ, ಚೆನ್ನಾಗಿರೋ ವೀಡಿಯೋಸ್ನ ನನ್ನ ಒಂದು ವ್ಯೂವರ್ಸ್ಗೆ ಕೊಡಬೇಕು ಅಂತ. ಇವಾಗ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ ನನಗೆ, ಯಾಕಂದರೆ ಲಾಸ್ಟು 1 ತಿಂಗಳು ವೀಡಿಯೋ ಹಾಕೋದು ಬಿಟ್ಬಿಟ್ಟಿದ್ದೆ. ಆವಾಗಲೇ ಹೇಳಿದ್ದೀನಿ ನನ್ನ ವೀಡಿಯೋದಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗಿಬಿಟ್ಟಿದ್ದಾರೆ ಅಂತ. ಆಲ್ಮೋಸ್ಟ್ ನನ್ನ ಚಾನಲ್ ಇನ್ನೇನು ಲೈವ್ ಬರೋಷ್ಟು ಹತ್ತತ್ರ ಇತ್ತು. ಯಾಕೆ ಹಿಂಗಾಯಿತು ಅಂತಂದರೆ 1 ತಿಂಗಳು ನಾನು ಆಲ್ರೆಡಿ ಲಾಸ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ, ಒಂದು ವೀಡಿಯೋದಲ್ಲಿ 1 ತಿಂಗಳು ನಾನು ವೀಡಿಯೋ ಹಾಕೋದು ಬಿಟ್ಬಿಟ್ಟು ಆಲ್ರೆಡಿ ನನ್ನ ಚಾನಲಲ್ಲಿರೋ ಸಬ್ಸ್ಕ್ರೈಬರ್ಸ್ ಎಲ್ಲ ಇಳ್ದೋಗ್ಬಿಟ್ರು. ಅದರಿಂದ ದಯವಿಟ್ಟು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸು ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತೀರಾ 73% ಮೆಂಬರ್ಸ್ ಏನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವ್ಯೂಸ್ ಬರೋ ಮಟ್ಟಿಗೆ ಮಾಡಿಕೊಡ್ರಪ್ಪ. ಮಾಡಿದ್ರೆ ಇನ್ನು ವೀಡಿಯೋಸು ಚೆನ್ನಾಗಿ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮ್ಗೆ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೀನಿ. ಅಲ್ಲಿ ತನಕ ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.